ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಿನ್ನೆ ನಮ್ಮ RCB ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಸೋಲಲು ಮುಖ್ಯ ಕಾರಣ ಈ ಆಟಗಾರ ಅಂತ ಹೇಳ್ಬೋದು. ಚೆನ್ನೈ ತಂಡದ ಈ ಆಟಗಾರ ನಮ್ಮ RCB ತಂಡಕ್ಕೆ ಕಂಟಕವಾದರು ಅಂತ ಹೇಳ್ಬೋದು. ಈ ಆಟಗಾರನಿಂದ ನಮ್ಮ RCB ತಂಡ ತತ್ತರಿಸಿ ಹೋಯ್ತು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಹಾಗಾದರೆ ಆ ಆಟಗಾರ ಯಾರು, ಇವರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡಿಸಿ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಪೆನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ಸೋಲಲು ಮುಖ್ಯ ಕಾರಣ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಈ ಬೆಂಕಿ ಬೌಲರ್ ಅಂತ ಹೇಳ್ಬೋದು. ಅವರು ಬಾಂಗ್ಲಾದೇಶ್ ಬೌಲರ್ ಮುಸ್ತಫಿಜುರ್ ರೆಹಮಾನ್ ಅಂತ ಹೇಳ್ಬೋದು. ಈ ಆಟಗಾರ ಆ್ಯಕ್ಷನ್ನಲ್ಲಿ ಯಾರು ಪಿಕ್ ಮಾಡ್ತಾ ಇರಲಿಲ್ಲ. ಚೆನ್ನೈ ಒಂದೇ ತಂಡ ಇವರನ್ನು ಪಿಕ್ ಮಾಡಿತ್ತು. ಆದರೆ ಮುಸ್ತಫಿಜುರ್ ರೆಹಮಾನ್ ಅವರು ಈಗ ಬೆಂಕಿ ಬಾಲಿಂಗ್ನ ಮಾಡಿದ್ದಾರೆ. ನಮ್ಮ RCB ತಂಡದ ವಿರುದ್ಧ 5 ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಅಂತ ಹೇಳ್ಬೋದು. ಕೇವಲ ಫಸ್ಟ್ಗೆ 2 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ತೆಗೆದಿದ್ದರು ಅಂತ ಹೇಳ್ಬೋದು. ಮುಸ್ತಫಿಜುರ್ ರೆಹಮಾನ್ ಅವರು ನಮ್ಮ RCB ತಂಡಕ್ಕೆ ದೊಡ್ಡ ವಿಲನ್ ಆದರು ಅಂತ ಹೇಳ್ಬೋದು. ಧೋನಿ ಅವರ ಸಲಹೆಯಿಂದ ಮುಸ್ತಫಿಜುರ್ ರೆಹಮಾನ್ ಅವರು ಬೆಂಕಿ ಬಾಲಿಂಗ್ನ ಮಾಡ್ತಾ ಇದ್ದರು. ಒಳ್ಳೆ ಸ್ಲೋವರ್ ಒನ್ಗಳನ್ನು ಹಾಕಿ ಪಾಪ್ ಡು ಪ್ಲೆಸಿ, ವಿರಾಟ್ ಕೊಹ್ಲಿ, ಮ್ಯಾಕ್ಸ್ವೆಲ್ ಮತ್ತು ರಜತ್ ಪಟಿದಾರ್ ಅವರ ವಿಕೆಟ್ಗಳನ್ನು ತೆಗೆದರು ಅಂತ ಹೇಳ್ಬೋದು. 5 ವಿಕೆಟ್ ಆಲ್ ಬಾಂಗ್ಲಾದೇಶ ಆಟಗಾರ, ಬೆಂಕಿ ಆಟಗಾರ ಅಂತ ಹೇಳ್ಬೋದು. ಫ್ರೆಂಡ್ಸ್, ಮುಸ್ತಫಿಜುರ್ ರೆಹಮಾನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.